ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ಕುಡಿಯೋದಕ್ಕೂ ಕೂಡ ಭಾರಿ ಅಭಾವ ಉಂಟಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಕುರುಬೂರು ಶಾಂತಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ಬಹುಶಃ ನಿಮಗೆ ಈ ಒಂದು ಆದೇಶ ಕಿವಿಗೆ ಬಿದ್ದಿದೆ ಅಂತ ಭಾವಿಸ್ತೀನಿ. ರೈತರಿಗೆ ಬೆಳೆ ಬೆಳಿಬೇಡಿ ಅಂತ ಸರ್ಕಾರ ಹೇಳುತ್ತೆ. ಈಗ ಕುಡಿಯೋದಕ್ಕೂ ನೀರಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಮುಂದೆ ಬರುತ್ತೋ ಏನೋ. ನೀರು ಕುಡಿಬೇಡಿ ಅಂತ ಹೇಳಿದ್ರು ಹೇಳಬಹುದೇನೋ. ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಆದೇಶವನ್ನ ಪಾಲನೆ ಮಾಡಬಾರ್ದು, ಧಿಕ್ಕರಿಸಬೇಕು ರಾಜ್ಯ ಸರ್ಕಾರ. ಕಳೆದ 2 ತಿಂಗಳಿಂದ ನೀರಿಲ್ಲ, ಬೆಳೆಗಳ ಒಣಗಿಸಲಿಕ್ಕೂ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಪಾಲನೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನು ರಾಜ್ಯ ಸರ್ಕಾರ ಹೇಳಬೇಕಾಗ್ತದೆ. ಮತ್ತೆ ಅನಿವಾರ್ಯ ಆದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿ ನಮ್ಮ ಪರಿಸ್ಥಿತಿಯನ್ನು ಅವರು ವಿವರಣೆಯನ್ನ ಮಾಡಬೇಕಾಗ್ತದೆ. ಸೊ ರಾಜ್ಯ ಸರ್ಕಾರದ ವಾದ ಎಷ್ಟು ಮುಖ್ಯ ಸರ್ ಈ ಒಂದು ಟೈಮ್ ನಲ್ಲಿ? ನಮ್ಮ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಅವರು ಹೇಳ್ಬೇಕು ನಮ್ಮ ಖಂಡಿತ ಪರಿಸ್ಥಿತಿನ. ಅವರು ಸರಿಯಾಗಿ ಹೇಳದೆ ಇದ್ರೆ ಎಲ್ಲ ಅನಾಹುತಗಳು ಆಗ್ತಾ ಇದೆ. ಸರ್ ನಿಮ್ಮ ಸಿಗ್ನಲ್ ಕರೆಕ್ಟ್ ಆಗಿ ಬರ್ತಿಲ್ಲ ಸರ್. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ. ಹಾ ಹೇಳಿ ಸರ್, ಅರ್ಥ ಮಾಡ್ಕೋಬೇಕು. ಈಗ ಸರ್ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾ ಓಕೆ ಸರ್. ಈಗ ರಾಜ್ಯ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಅನ್ನುವಂಥ ಮಾಹಿತಿ ಇದೆ. ಅಟ್ಲೀಸ್ಟ್ ಅಲ್ಲಾದ್ರೂ ನಮಗೆ ಒಂದು ಭರವಸೆಯ ಬೆಳಕು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಬಹುದಾ ಅಂತ ಸುಪ್ರೀಂ ಕೋರ್ಟ್ನಲ್ಲಿ? ಸರ್ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕಂತ ಮೊದಲೇ ಕರ್ತವ್ಯ. ನಮ್ಮ ರಾಜ್ಯದ ಜನರಿಗೆ ಕುಡಿಯೋ ನೀರಿಲ್ಲ, ದನಕರುಗಳು ಮೇವಿಲ್ಲ, ಬೆಳೆ ಒಣಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ಇರುವಾಗ ಬೇರೆ ಜನರನ್ನ ಬೇರೆ ರಾಜ್ಯದವ್ರು ನೋಡ್ಲಿಕ್ಕೆ ಆಗಲ್ಲ. ಆದ್ರಿಂದ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕಾಗ್ತದೆ. ನಾವೇನು ಮಾಡ್ಲಿಕ್ಕೆ ಆಗಲ್ಲ, ನೀರು ಅನ್ನುವಂಥ ಇದನ್ನ ಹೇಳಲೇಬೇಕಾಗ್ತದೆ. ಈ ಒಂದು ಕಡೆ ರೈತರ ಪರಿಸ್ಥಿತಿ ನೆನೆಸ್ಕೊಂಡ್ರೇನೆ ಒಂದು ರೀತಿ ತುಂಬಾ ಬೇಜಾರಾಗುತ್ತೆ ಸರ್. ಬೆಳೆ ಬೆಳೆಯುವಂಥ ಕೆಲಸ, ಆದರೆ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೀರ್ನಾದ್ರೂ ಕೊಡಿ ಕುಡಿಯೋದಕ್ಕೆ ಅಂತಂದ್ರೆ ಅಲ್ಲಿಗೂ ಕೂಡ ತಮಿಳುನಾಡು ಕಲ್ಲು ಹಾಕ್ತಿರುವಂಥದ್ದು. ರೈತರ ಪರಿಸ್ಥಿತಿ ಏನು ಅಂತ ಮಾಧ್ಯಮದವರು, ಟಿವಿಯವರು, ಮಾಧ್ಯಮದವರು, ಪತ್ರಕರ್ತರಿಗೆ ರೈತರ ಪರಿಸ್ಥಿತಿ ಅರಿವಾಗ್ತದೆ, ಸಂಕಷ್ಟ ಗೊತ್ತಾಗ್ತದೆ. ಆಯ್ಕೆ ಮಾಡಿರ್ತಕ್ಕಂಥ ಜನರಿಗೆ ಗೊತ್ತಾಗ್ತಾ ಇಲ್ವಲ್ಲ, ಅದೇ ದುರಂತ ಇದು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.